ಬಾಗಲಕೋಟೆಯ ರಬಕವಿ ಬನಹಟ್ಟಿಯಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಿ ಅಂತ ಆಗ್ರಹಿಸಿದ್ದಾರೆ. ಆರ್ಸಿಬಿ ವಿಜಯೋತ್ಸವದಲ್ಲಿ 11 ಜನರ ಸಾವಿಗೆ ಕಾರಣರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ. 18 ವರ್ಷಗಳ ಬಳಿಕ ಆರ್ಸಿಬಿ ತಂಡವು ಐಪಿಎಲ್ ಫೈನಲ್ ಗೆದ್ದುಕೊಂಡಿತ್ತು. ಆದರೆ ಕ್ರೆಡಿಟ್ ತೆಗೆದುಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಯಾವುದೇ ಮುಂಜಾಗ್ರತೆ ವಹಿಸದೆ ಆಟಗಾರನನ್ನ ಕರೆದು ಫೋಟೋ ಶೂಟ್ ಮಾಡಿಕೊಳ್ಳಲು ಮುಂದಾದ ಹೊರತು ಆರ್ಸಿಬಿ ಅಭಿಮಾನಿಗಳ ಸುರಕ್ಷತೆ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸಿಲ್ಲ ಅಂತ ಬಿಜೆಪಿ ಮುಖಂಡ ವಿದ್ಯಾಧರ ಸವದಿ ಆರೋಪವನ್ನ ಮಾಡಿದ್ದಾರೆ. ಈ ವಿಜಯೋತ್ಸವನ ಮಾಡೋದು ಬೇಡ ಅಂತೇಳಿ ಸರ್ಕಾರ ತಿಳಿಸಿದ ಆದ್ಮೇಲೂ ಕೂಡ ಸರ್ಕಾರ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸದೆ ಆ ಒಂದು ಯಾವುದೇ ಒಂದು ದುರುದ್ದೇಶದಿಂದ ಆರ್ಸಿಬಿ ತಂಡದ ವಿಜಯೋತ್ಸವದ ಕ್ರೆಡಿಟ್ ಅನ್ನ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ತನಗೆ ಪಡೆದುಕೊಳ್ಬೇಕು ಅನ್ನುವಂತ ದುರುದ್ದೇಶದಿಂದ ಈ ಒಂದು ವಿಜಯೋತ್ಸವದ ರ್ಯಾಲಿಯನ್ನ ಇಟ್ಕೊಂಡ್ರು. ಆದ್ರೆ ಕೇವಲ ವಿಜಯೋತ್ಸವದ ರ್ಯಾಲಿಯನ್ನ ಒಂದು ಓಪನ್ ಬಸ್ ನಲ್ಲಿ ವಿಧಾನಸೌಧದ ಮುಂಭಾಗದಿಂದ ನೇರವಾಗಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ತೆಗೆದುಕೊಂಡು ಹೋಗುವುದೇ. 3 ವರ್ಷದ ಅವಳಿ ಜವಳಿ ಮಕ್ಕಳಿಬ್ಬರು ಆಟವಾಡಲು ಹೋಗಿ ಕೆರೆಯಲ್ಲಿ ಬಿದ್ದು ಮರಣ ಹೊಂದಿರುವ ಘಟನೆ ಹುಬ್ಬಳ್ಳಿಯ ಕುಂದಗೋಳ ತಾಲೂಕಿನ ಯರಿನಾರಾಯಣಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮಸ್ಥರ ಸಹಾಯದಿಂದ ಮತ್ಸೀರ್ ಸಾಬ್ ಹಾಗೂ ಮುಜ್ಫೀರ್ ಚಂದು ಖಾನ್ ರವರ ಇಬ್ಬರ ಮಕ್ಕಳ ಶವ ಹೊರತೆಗೆದು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.